ಏಪ್ರಿಲ್ 1ರಿಂದ ದೇಶದ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ 20% ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮಾರಾಟವನ್ನ ಕಡ್ಡಾಯಗೊಳಿಸಲಾಗಿದೆ. ಈ ಆದೇಶ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯ ಆಗುತ್ತೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಫೆಬ್ರವರಿ 17ರಂದು ಪ್ರಕಟಿಸಿದ ಆದೇಶದಂತೆ RON 95 ಮಾನದಂಡ ಹೊಂದಿರೋ ಇಂಧನನೇ ಮಾರಾಟ ಆಗಬೇಕು. ಎಥೆನಾಲ್ ಹೆಚ್ಚಿನ ಆಕ್ಟೇನ್ ಗುಣಮಟ್ಟವನ್ನ ಹೊಂದಿದೆ. ಶುದ್ಧವಾಗಿ ಉರಿಯೋ ಮೂಲಕ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ ಹೊರಸೂಸುವಿಕೆಯನ್ನ 30ರಿಂದ 44% ವರೆಗೆ ಕಡಿಮೆ ಮಾಡೋದಕ್ಕೆ ನೆರವಾಗುತ್ತೆ. 20% ಎಥೆನಾಲ್ ಮತ್ತು 80% ಪೆಟ್ರೋಲ್ ಮಿಶ್ರಣವನ್ನೇ A20 ಅಂತ ಕರೆಯಲಾಗುತ್ತೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದಕ್ಕೆ ಮತ್ತು ಹೊರಸೂಸುವಿಕೆಯನ್ನ ತಡೆಯೋದಕ್ಕೆ ಪೆಟ್ರೋಲ್ನೊಂದಿಗೆ ಎಥೆನಾಲ್ ಅನ್ನ ಮಿಶ್ರಣ ಮಾಡೋ ಅವಶ್ಯಕತೆಯನ್ನ ಪರಿಚಯಿಸಲಾಗಿದೆ. ಕಬ್ಬು, ಜೋಳ ಮುಂತಾದ ಬೆಳೆಗಳಿಂದ ಉತ್ಪಾದಿಸೋ ಜೈವಿಕ ಇಂಧನನೇ ಈ ಎಥೆನಾಲ್. ಭಾರತ ಜೂನ್ 2022ರಲ್ಲಿ ಪೆಟ್ರೋಲ್ನಲ್ಲಿ 10% ಎಥೆನಾಲ್ ಮಿಶ್ರಣವನ್ನ ಸಾಧಿಸಿದ ನಂತರ ಸರ್ಕಾರ 2030ರ ಬದಲಿಗೆ 2025-26ಕ್ಕೆ 20% ಮಿಶ್ರಣದ ಗುರಿಯನ್ನ ಮುಂದಕ್ಕೆ ತಂತು. ಪ್ರಸ್ತುತ ದೇಶದಾದ್ಯಂತ ಹೆಚ್ಚಿನ ಇಂಧನ ಕೇಂದ್ರಗಳು A20 ಪೆಟ್ರೋಲ್ ಸರಬರಾಜನ್ನ ಮಾಡ್ತಾ ಇದ್ದಾವೆ. ಇದರಲ್ಲಿ 20% ಎಥೆನಾಲ್ ಇರುತ್ತೆ. 2014-15ರಿಂದ ಪೆಟ್ರೋಲ್ನ ಒಂದು ಭಾಗವನ್ನ ಎಥೆನಾಲ್ನೊಂದಿಗೆ ಬದಲಾಯಿಸೋದ್ರಿಂದ 1.40 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ವಿದೇಶಿ ವಿನಿಮಯ ಉಳಿತಾಯ ಆಗಲಿದೆ ಅಂತ ತೈಲ ಸಚಿವಾಲಯ ಅಂದಾಜಿಸಿದೆ.